ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವಂತ ದಿನ. ಕೆಲಸದಲ್ಲಿ ಉತ್ತಮ ಪ್ರಗತಿ ಇದೆ. ಹಣಕಾಸು ವಿಷಯದಲ್ಲಿ ಆತ್ಮನಿರ್ಣಯ ಮಾಡಿಕೊಳ್ಳಬಹುದು. ವೃಷಭ ರಾಶಿ, ಕುಟುಂಬದಲ್ಲಿನ ಸಂಬಂಧಗಳು ಉತ್ತಮವಾಗಿರುತ್ತವೆ. ಕೆಲಸದಲ್ಲಿ ಸೃಜನಶೀಲತೆ ಪ್ರದರ್ಶಿಸಲು ಅವಕಾಶ ಸಿಗುತ್ತದೆ. ಹೊರಗೆ ಹೋಗುವ ಅಥವಾ ಪ್ರವಾಸ ಮಾಡುವ ಸಮಯ. ಮಿಥುನ ರಾಶಿ, ಆರೋಗ್ಯಕ್ಕೆ ಹೆಚ್ಚು ಗಮನ ನೀಡಲು ಸಮಯ ಆಗಿದೆ. ದೈನಂದಿನ ಕಾರ್ಯಗಳಲ್ಲಿ ಜವಾಬ್ದಾರಿ ಹೆಚ್ಚಿರುತ್ತದೆ. ಶ್ರಮ ಹೆಚ್ಚಿದ ಮೇಲೆ ಫಲ ಸಿಗುತ್ತದೆ. ಕಟಕ ರಾಶಿ, ಹೊಸ ಯೋಚನೆಗಳು ನಿಮ್ಮ ಮೆಟ್ಟಿಲು ಇರಬಹುದು. ಸ್ನೇಹಿತರಿಂದ ಉತ್ತಮ ಸಮಯ. ಸಹಜ ಗುರುತ್ವಕ್ಕೆ ಗುರುತನ್ನ ಪಡೆದುಕೊಳ್ಳಬಹುದು. ಸಿಂಹರಾಶಿ, ಇಂದು ಬಹುದೂರ ಹೋಗುವ ಯೋಚನೆ ಮಾಡಬಹುದು. ಆದರೂ ವೈಯಕ್ತಿಕ ವಿಚಾರಗಳಲ್ಲಿ ಹೆಚ್ಚು ಸ್ಪಷ್ಟತೆ ಕಾಣಬಹುದು. ನೆಚ್ಚಿನ ವ್ಯಕ್ತಿಗಳೊಡನೆ ಸಮಯ ಕಳೆಯುತ್ತೀರಿ. ಕನ್ಯಾ ರಾಶಿ, ಜೀವನದ ಯಾವುದೇ ಅಂಶದಲ್ಲಿ ಗಾಢ ವಿಚಾರಗಳನ್ನು ವಿವರಿಸಬಹುದು. ದೈವೀಕರಣ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಸಮಯ ಕೊಡಬಹುದು. ಹಣಕಾಸಿನಲ್ಲಿ ವೃದ್ಧಿ ಇದೆ. ತುಲಾ ರಾಶಿ, ಮನಃಶಾಂತಿ ಮತ್ತು ಸಮತೋಲನವನ್ನ ಕಂಡುಕೊಳ್ಳಲು ನೀವು ಹರಸುತ್ತೀರಿ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಮನಸ್ಸು ಸ್ಥಿರವಾಗಿರುತ್ತದೆ. ನೀವು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ತೋರಿಸುತ್ತೀರಿ. ವೃಶ್ಚಿಕ ರಾಶಿ, ನಿಮ್ಮ ಪ್ರಾಮುಖ್ಯತೆಯಲ್ಲಿರುವ ಗುರಿಯತ್ತ ನೀವು ಗಮನ ಕೇಂದ್ರೀಕರಿಸಲಿದ್ದೀರಿ. ದೈನಂದಿನ ಕಾರ್ಯಗಳಲ್ಲಿ ಹೆಚ್ಚಿನ ಗಮನ ಬೇಕಾಗುತ್ತದೆ. ಕೆಲವೊಮ್ಮೆ ವಿವಾದಗಳು ಕೂಡ ಉಂಟಾಗುವ ಸಾಧ್ಯತೆಗಳಿವೆ. ಧನುರಾಶಿ, ಸಾಮಾಜಿಕ ಜೀವನದಲ್ಲಿ ಶಕ್ತಿ ಮತ್ತು ಸಕಾರಾತ್ಮಕತೆಗೆ ಹೆಚ್ಚಿನ ಸಮಯ ವಹಿಸಬಹುದು. ಧನವನ್ನ ಹೂಡಿಕೆ ಅಥವಾ ಹೊಸ ವ್ಯವಹಾರಗಳಲ್ಲಿ ತರುವ ಸಾಧ್ಯತೆಗಳು ಇರುತ್ತವೆ. ಮಕರ ರಾಶಿ, ವೃತ್ತಿಯಲ್ಲಿನ ಕಷ್ಟದ ಕಾಲ ನಿಮಗೆ ಹೆಚ್ಚು ಪ್ರಯೋಜನ ನೀಡಬಹುದು. ನಿಮ್ಮ ಯೋಚನೆಗಳು ಸ್ಪಷ್ಟವಾಗುತ್ತವೆ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಇದೆ. ಕುಂಭರಾಶಿ, ಕೆಲಸದ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ನವೀನತೆ ಮತ್ತು ಸೃಜನಶೀಲತೆ ಕಂಡುಬರುತ್ತದೆ. ಆಸೆಗಳನ್ನ ಸಾಧಿಸಿಕೊಳ್ಳುವ ಅವಕಾಶ ಇದೆ. ಹಣಕಾಸಿನ ವ್ಯವಹಾರಗಳು ಯಶಸ್ಸು ಕಾಣುತ್ತವೆ. ಕೊನೆಯದಾಗಿ ಮೀನರಾಶಿ, ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಂಡುಹಿಡಿಯಬಹುದು. ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಸೋಪಾನಗಳಲ್ಲಿ ಮೇಲಕ್ಕೆ ಹೋಗುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.